ರೀತಿ ಹ್ಯಾಂಡಲ್ ಮಾಡುತ್ತೆ ರಾಜ್ಯ ಸರ್ಕಾರ? ಇಲ್ಲ, ಅದ್ರ ಬಗ್ಗೆ ಈಗ ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇದು ಪ್ರತಿ ಬಾರಿನೂ ಕೂಡ ನಮಗೆ ಇಂಥದ್ದೇ ಸಮಸ್ಯೆಗಳು ಬರುತ್ತೆ. ನೀರು ಇರುವಾಗ ನಾವು ಅವ್ರನ್ನ ಕೇಳೋದು ಕೂಡ ಇಲ್ಲ, ನಾವೇ ಕೊಡ್ತೇವೆ. ಕಳೆದ ವರ್ಷ ಆಗಲಿ ಅದರ ಹಿಂದಿನ ವರ್ಷ ಆಗಲಿ ಅವ್ರಿಗೇನು ನಮಗೆ ಫಿಕ್ಸ್ ಮಾಡಿರೋ TMC ವಾಟರ್ ಇದೆ ಅದರ ಹೆಚ್ಚು ಕೊಟ್ಟಿದ್ದೇವೆ. ಈ ಬಾರಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕು. ಒಂದು ವೇಳೆ ಅವ್ರು ಬಂದಾಗ ಅದನ್ನ ನಾವು ಅವರ ಜೊತೆಯಲ್ಲೂ ಕೂಡ ಪ್ರಸ್ತಾಪ ಮಾಡಬಹುದು. ಸರ್, ಇವತ್ತು ಕಾನೂನು ತಜ್ಞರ ಜೊತೆ ಸಿಎಂ ಅವರು ಮೀಟಿಂಗ್ ನಡೆಸ್ತಾ ಇದ್ದಾರೆ ಡೆಲ್ಲಿನಲ್ಲಿ, ಏನೆಲ್ಲ ಚರ್ಚೆ? ಇಲ್ಲ, ಮೊನ್ನೆ ಕೂಡ ನಾವು MPs ಮೀಟಿಂಗ್ ಇರುವಾಗ ಮಾನ್ಯ ಕಾತರ್ಕಿ ಅವರೆಲ್ಲರೂ ಕೂಡ ಬಂದಿದ್ರು. ನಮ್ಮ ನೀರಾವರಿ ಸಚಿವರು ಕೂಡ ರಾಮಲಿಂಗ ರೆಡ್ಡಿ ಅವರು ಕೂಡ ಬಂದಿದ್ರು ಅಲ್ಲಿಗೆ. ಬಹುಶಃ ನನಗೆ ಬೇರೆ ಕೆಲಸ ಇತ್ತು ಅಂತ ನೆನ್ನೆ ವಾಪಸ್ ಬಂದೆ. ಇವತ್ತು ಅವರು ಸಭೆಯನ್ನ ಮಾಡಿದ್ರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನ್ಕೊಳ್ತೀನಿ. ಸರ್, ಕಾವೇರಿ ವಿಚಾರಕ್ಕೆ ಇವತ್ತು ಸಹ ಕನ್ನಡ ಪರ ಸಂಘಟನೆಗಳೊಂದಷ್ಟು ಪ್ರತಿಭಟನೆಗೆ, ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇಲ್ಲ, ಸ್ವಾಭಾವಿಕವಾಗಿ ಅವರು ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನ ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಪಿಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೇ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಮೇಕೆದಾಟು ಯೋಜನೆಗೂ ಕೂಡ ತಮಿಳುನಾಡು ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿಗೆ. ಅಲ್ಲ, ಈಗ ಅವರು ನೋಡಿ, ಕೋರ್ಟೇ ಹೇಳಿದೆ, ನೀವು ಅವರ ರಾಜ್ಯದಲ್ಲಿ ಅವ್ರು ಕಟ್ಕೊಳಕ್ ನಿಮ್ದೇನಿದೆ, ನಿಮಗೆ ನೀರು ಬೇಕು, ನಿಮಗೇನು ನಾವು ತೀರ್ಮಾನ ಮಾಡಿದೀವಿ ಅಷ್ಟು ಪ್ರಮಾಣದ ನೀರು ಕೊಟ್ರೆ ಆಯ್ತಲ್ಲ ನಿಮ್ಗೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ತಕರಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೇಳ್ಬೇಕಾಗ್ತದೆ. ಅಲ್ಲಲ್ಲ, ಅವರು ಬರೀಲಿ, ಪತ್ರ ಬರೆಯೋದಕ್ಕೆ ಯಾರು ಸ್ಟಾಪ್ ಮಾಡಕ್ಕಾಗುತ್ತೆ? ಆದ್ರೆ ಪ್ರಧಾನಮಂತ್ರಿಗಳು ಆಗ್ಲಿ ಅಥವಾ ಕೋರ್ಟ್ ಆಗಲಿ, ಪ್ರಧಾನಮಂತ್ರಿಗಳು ಕೋರ್ಟಿಗಿನ್ನ ಮೇಲೆ ಇರೋದಿಲ್ಲ. ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅಂತಿಮವಾಗಿ ಅದೇ ಫೈನಲ್. ಅದರಿಂದ ಈಗ ಅವರು ಅಂತಿಮವಾಗಿ ತೀರ್ಪು ಕೊಟ್ಟಿದ್ದಾರೆ, ಅದರ ಪ್ರಕಾರ ಹೋಗ್ತೇವೆ. ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಇವರು ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ದಾರೆ, ಕರ್ನಾಟಕದ ಮುಂದೆ ಅವಮಾನ ಮಾಡುವಂತಹದ್ದು ಯಾಕೆ ಬೇಕು ಅನ್ನುವಂತಹದ್ದು ಬಿಜೆಪಿ ಅವರು ವಾದ. ಸರ್, ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳಿರ್ತಾವೆ, ಅವುಗಳನ್ನು ಸೇರಿ ನಾವು ಬಗೆಹರಿಸಿಕೊಳ್ತೀವಿ ಅಂತಂದ್ರೆ ಅದು ಕೂಡ ಆಗಬಾರ್ದು ಅಂತಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿತ್ತು. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ರು ಮತ್ತು ನಮ್ಮ ಮುಖ್ಯಮಂತ್ರಿ 3 ಜನ ಸೇರ್ಕೊಂಡು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರಬಹುದು ಅಥವಾ ಬೇರೆ ನೀರಿನ ಹಂಚಿಕೆ ಇರಬಹುದು, ಅದನ್ನ ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತ ಹೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಾದ್ರೆ ಅದಕ್ಕೆ ಬಿಜೆಪಿಯವರಿಗೆ ಏನ್ ತಕರಾರು? ಏನ್ ಜಗಳಾಡ್ಕೊಂಡೇ ಇರಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರದು ಅನ್ನೋದೇನಾದ್ರೂ ಅವ್ರದ್ದು ಇದ್ರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.